ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಯಿತು. ಕೋರ್ಟ್ ಮೊರೆ ಹೋಗಿರೋದು ಶಾಸಕ ಬೈರತಿ ಬಸವರಾಜ್ ಇದೀಗ ಎಫ್ಐಆರ್ ರದ್ದು ಮಾಡಿಬಿಡಿ ಸ್ವಾಮಿ ಅಂತ ಹೈಕೋರ್ಟ್ನ ಕೇಳ್ಕೊಳ್ತಾ ಇರೋದು. ನನ್ನ ಮೇಲೆ ಎಫ್ಐಆರ್ ಆಗಿಬಿಟ್ಟಿದೆ, ಏನು ಕಥೆ ಅಂತಲೇ ನನಗೆ ಗೊತ್ತಿಲ್ಲ, ಅವನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಈ ಬಿಕ್ಲು ಇದಾನಲ್ಲ, ಈ ಬಿಕ್ಲು ಶಿವನೋ ಇವನು ಯಾರು ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ, ನನ್ನ ಮೇಲೆ ಸುಮ್ಮನೆ ಎಫ್ಐಆರ್ ಮಾಡಿಬಿಟ್ಟಿದ್ದಾರೆ, ರದ್ದು ಮಾಡಿಬಿಡಿ ಅಂತ ಹೇಳಿ ಬೈರತಿ ಬಸವರಾಜ್ ಶಾಸಕರಿದ್ದಾರೆ. ಇವರೇನು ಮಾಡಿದ್ದಾರೆ, ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ನನ್ನ ಮೇಲಿರ್ತಕ್ಕಂಥ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ರದ್ದಾಗಬೇಕು. ಬಂಧನ ಭೀತಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಿರೋದು ಬೈರತಿ ಬಸವರಾಜ್. ಇಲ್ಲಿ ಮಧ್ಯಾಹ್ನ 2:30 ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ಅರ್ಜಿ ವಿಚಾರಣೆ ಇದೆ. ಕೊಲೆ ಪ್ರಕರಣದಲ್ಲಿ A5 ಅಂದರೆ ಆರೋಪಿ ನಂಬರ್ 5 ಆಗಿರೋದು ಬೈರತಿ ಬಸವರಾಜ್. ಪ್ರಕರಣ ಏನು ಅಂತ ನೋಡಿದ್ರೆ ನೋಡಿ, ಬಿಕ್ಲು ಶಿವ ಇದ್ದಾನಲ್ಲ, ಇವನನ್ನು ಇದೀಗ ಮರ್ಡರ್ ಮಾಡಿರೋದು. ಇವನೊಬ್ಬ ರೌಡಿ ಶೀಟರ್. ಇವನೇನು ಸಂತ ಅಲ್ಲ, ಇವನೇನು ಸ್ವಾಮೀಜಿ ಅಲ್ಲ, ಇವನೇನು ಸರ್ವಸಂಘ ಪರಿತ್ಯಾಗಿ ಅಲ್ಲ, ಇವನೊಬ್ಬ ರೌಡಿ ಶೀಟರ್ ಆಗಿದ್ದವನೇ ಈ ಬಿಕ್ಲು ಶಿವ. ನಿನ್ನೆ ರಾತ್ರಿ ಏನು ಮಾಡ್ತಾರೆ, ಇವನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಾಕಿದ್ದಾರೆ. ಹಲಸೂರು ಕೆರೆ ಬಳಿಯ ಬಿಕ್ಲು ಶಿವನ ಮನೆ ಮುಂದೆ ಇದ್ದಾಗಲೇ ಇವನ ಕಥೆ ಮುಗಿಸಿರೋದು. ಮನೆ ಹೊರಗಡೆ ನಿಂತಿದ್ದಾಗ ದುಷ್ಕರ್ಮಿಗಳೇನು ಮಾಡ್ತಾರೆ, ಬಂದು ದಾಳಿ ಮಾಡಿದ್ದಾರೆ. ಎಲ್ಲರೂ ವೆಪನ್ಗಳು ಇಟ್ಕೊಂಡು ಬಂದಿದ್ದರು, ಕತ್ತಿ ಮಚ್ಚು ಅದು ಇದು ಎಲ್ಲ ಕೂಡ ಬಂದರು, ಸಾಯಿಸಿದ್ರು, ಹೋದರು. ಕಾರಲ್ಲಿ ಬಂದಿರ್ತಾರೆ 4-5 ಜನ ದುಷ್ಕರ್ಮಿಗಳು. ಬಿಕ್ಲು ಶಿವನನ್ನು ಮುಗಿಸ್ತಾರೆ. ಕೊಲೆಯಾದ ಬಿಕ್ಲು ಇವನ ಮೇಲೆ ಇವತ್ತಲ್ಲ, 2006ರಲ್ಲೇ ಇವನು ರೌಡಿ. 20 ವರ್ಷಗಳ ಹಿಂದೆಯೇ ಇವನೊಬ್ಬ ರೌಡಿ, ಈ ಬಿಕ್ಲು ಶಿವ. ಇಲ್ಲೊಂದು ಟೋಪಿಲಿ ಕಾಣಿಸ್ಕೊಳ್ತಾ ಇದ್ದಾನಲ್ಲ, ಅವನೇ ಬಿಕ್ಲು ಶಿವ ಅಂತ. ಈ ಟೋಪಿ ಹಾಕೊಂಡು ಕಾಣಿಸ್ಕೊಳ್ತಾ ಇದ್ದಾನಲ್ಲ, ಇವನು ಬಿಕ್ಲು ಶಿವ ಅಂತ ಹೇಳಿ. ರೌಡಿ ಶೀಟರ್ ಬಿಕ್ಲು ಶಿವನ ಮೇಲೆ ಸುಮಾರು 11 ಕೇಸ್ ಇದೆ. ಬೈರತಿ ಬಸವರಾಜ್ಗೂ ಬಿಕ್ಲು ಶಿವನಿಗೂ ಏನಪ್ಪ ಸಂಬಂಧ? ಇದ್ಯಾಕೆ ಬೈರತಿ ಬಸವರಾಜ್ ಯಾಕೆ ಬಂದರು ಇಲ್ಲಿ ಅಂತ ನೋಡಿದ್ರೆ ನೋಡಿ, ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಹೆಸರು ಬರೋಕ್ಕಿರ್ತಕ್ಕಂಥ ಕಾರಣ ನೋಡಿದ್ರೆ, ಕೆಲ ತಿಂಗಳ ಹಿಂದೆ ಜಮೀನು GPA ವಿಚಾರಕ್ಕೆ ನಡೆದಿದ್ದಂಥ ಗಲಾಟೆ ಇದು. ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಕರೀತಾರಲ್ಲ, ಈ GPA ವಿಚಾರದಲ್ಲಿ ಒಂದು ಗಲಾಟೆ ಆಗಿತ್ತು. ಬಿಕ್ಲು ಶಿವ ಹಾಗೂ ಬೈರತಿ ಬಸವರಾಜ್ ಬೆಂಬಲಿಗರ ನಡುವೆ ಏನಾಗುತ್ತೆ, ಗಲಾಟೆ ನಡೆದುಬಿಡುತ್ತೆ. ಒಂದು ಕಡೆ ಬೈರತಿ ಸಪೋರ್ಟರ್ಸು, ಇನ್ನೊಂದು ಕಡೆ ಬಿಕ್ಲು ಶಿವ. ಬೈರತಿಗಿದ್ದು ಗೊತ್ತಿಲ್ವಾ, ತನಿಖೆ ನಡೆದ್ಮೇಲೆ ಗೊತ್ತಾಗುತ್ತದು. ನಾವು ಯಾರೂ ಹೇಳಕ್ಕೆ ಬರಲ್ಲ ಇದನ್ನು. ಈ ಥರ ಬೈರತಿ ಬೆಂಬಲಿಗರು ಬಿಕ್ಲು ಶಿವನ ಮೇಲೆ ಹಿಂಗೆ ಗಲಾಟೆ ಮಾಡಿದರು, ಆವಾಜ್ ಹಾಕಿದರು, ಪರಸ್ಪರವಾಗಿ ಜಗಳಗಳು ನಡೆದಿತ್ತಲ್ಲಿ. ಬೈರತಿ ಗೊತ್ತಿಲ್ಲ ನಮಗೆ. ಜಮೀನು GPA ಮಾಡಿಸಿಕೊಂಡಿದ್ದು ರೌಡಿ ಶೀಟರ್ ಬಿಕ್ಲು ಶಿವ. GPA ಕ್ಯಾನ್ಸಲ್ ಮಾಡಿಬಿಡು, ಪೊಸಿಷನ್ ಬಿಟ್ಕೊಡು ನಮಗೆ, ಅದನ್ನು ಆ ಸ್ಥಳದಿಂದ ಅನುಭವಿಸ್ತಾ ಇದೆಯಲ್ಲ, ಆ ಪೊಸಿಷನ್ ನಮ್ಗೆ ಬಿಟ್ಬಿಡು, ಈ GPA ಕ್ಯಾನ್ಸಲ್ ಮಾಡು ಅಂಥೇಳಿ ಇವನಿಗೆ ಬೆದರಿಕೆ ಹಾಕಿದ್ರು. ಜಗದೀಶ್ ಅಲಿಯಾಸ್ ಜಗ್ಗನ ಗ್ಯಾಂಗ್ ಇತ್ತಲ್ಲ, ಈ ಗ್ಯಾಂಗ್ ಏನು ಮಾಡ್ತಾರೆ, ಬಂದು ಶಿವಪ್ರಕಾಶ ಅಲಿಯಾಸ್ ಬಿಕ್ಲು ಶಿವ ಇವನಿಗೆ ಆವಾಜ್ ಹಾಕ್ತಾರೆ. ಮೊದಲು ನೀನು GPA ರದ್ದು ಮಾಡೋದನ್ನು, ಪೊಸಿಷನಲ್ಲಿ ಇದೆಯಲ್ಲ ಅಲ್ಲಿ, ಅದನ್ನು ಬಿಟ್ಬಿಡು, ಇದರ ಸಹವಾಸಕ್ಕೆ ನೀನು ಬರಬೇಡ ಅಂಥೇಳಿ ಜಗದೀಶ್ ಅಲಿಯಾಸ್ ಜಗ್ಗ ಇದ್ದಾನಲ್ಲ, ಇವನ ಗ್ಯಾಂಗ್ ಬಂದು ಇವನಿಗೆ ಆವಾಜ್ ಹಾಕಿರೋದು. ಈ ಆವಾಜ್ ಆಗ್ತಾಗ ಏನಾಗಿದೆ, ಈ ಜಗ್ಗ ಗ್ಯಾಂಗ್ ಯಾರಿಗೆ ಪರಿಚಯ ಅಂದರೆ ಬೈರತಿ ಬಸವರಾಜ್ಗೆ ಇವ್ರ ಪರಿಚಯ ಅಂತ. ಇದರ ಆಧಾರದ ಮೇಲೆ ಇದು ಚೆನ್ನಾಗಿ ಗೊತ್ತಿತ್ತು ಇವರೇ ಮಾಡಿಸಿರೋದು ಅಂಥೇಳಿ ಇದೀಗ ಕಂಪ್ಲೇಂಟ್ ಆಗಿದೆ. ಬೈರತಿ ಬಸವರಾಜ್ಗೆ ತುಂಬ ಆಪ್ತ ಇದೇ ರೌಡಿ ಶೀಟರ್ ಜಗದೀಶ್ ಅಲಿಯಾಸ್ ಜಗ್ಗ. ಇವನು ಏನು ಸಂತ ಅಲ್ಲ, ಇವನು ರೌಡಿ ಶೀಟ್ರೆ, ಸತ್ತವನು ರೌಡಿ ಶೀಟ್ರೆ, ಅವನನ್ನು ಹೊಡೆದು ಹಾಕಿರೋದು ರೌಡಿ ಶೀಟರ್ಗಳೇ ಅಂತೇಳಿ ಇರ್ತಕ್ಕಂಥ ಆರೋಪ. ಬೆದರಿಕೆ ಹಿನ್ನೆಲೆ ಈ ಥರ ಬಂದು ಆವಾಜ್ ಹಾಕಿರ್ತಾರೆ, GPA ಕ್ಯಾನ್ಸಲ್ ಮಾಡು, ಪೊಸಿಷನ್ ನಮ್ಗೆ ಬಿಟ್ಕೊಟ್ಬಿಡು ಜಮೀನ್ದು ಹೇಳಿರ್ತಾರಲ್ಲ. ಆಗೇನು ಮಾಡ್ತಾನೆ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ, ಪೊಲೀಸ್ ಆಯುಕ್ತರಿಗೆ, ಸ್ಟೇಷನ್ಗಲ್ಲ, ಪೊಲೀಸ್ ಠಾಣೆಗಲ್ಲ, ಸ್ಟ್ರೈಟ್ ಅವೇ ಪೊಲೀಸ್ ಕಮಿಷನರ್ಗೇ ಹೋಗ್ಬಿಟ್ಟು ಈ ಬಿಕ್ಲು ಶಿವ ಕಂಪ್ಲೇಂಟ್ ಮಾಡ್ತಾನೆ. ಕಳೆದ ಫೆಬ್ರವರಿಯಲ್ಲಿ ದೂರು ಕೊಟ್ಟಿದ್ದು ರೌಡಿ ಶೀಟರ್ ಶಿವಪ್ರಕಾಶ, ಬೈರತಿ ಬಸವರಾಜ್ ಮತ್ತು ಗ್ಯಾಂಗ್ನಿಂದ ನನಗೆ ಜೀವ ಬೆದರಿಕೆ ಇದೆ, ಪ್ರಾಣ ಬೆದರಿಕೆ ಇದೆ, ಈ GPA ವಿಚಾರಕ್ಕೆ ಆವಾಜ್ ಹಾಕ್ತಾರೆ, ಕಿತ್ತಾಟ ಆಗ್ತಾ ಇದೆ ಇಲ್ಲಿ, ನನ್ನ ಕಾಪಾಡಿ ನೀವು ಅಂತ ಬೆದರಿಕೆ ಹಾಕಿದ್ದ ವಿಡಿಯೋ ಇತ್ತಲ್ಲ, ಇದರ ಸಮೇತನೇ ಈ ಬಿಕ್ಲು ಶಿವ ದೂರು ಕೊಟ್ಟಿದ್ದ. ಇದೀಗ ದೂರು ಕೊಟ್ಟ 4 ತಿಂಗಳಾದ ಮೇಲೆ ಸರಿ ಅಲ್ಲಿಂದ ತಣ್ಣಗಾಗಿತ್ತೇನೋ, ಎಲ್ಲ ಮರ್ತಂಗಾಗಿತ್ತೇನೋ ಅಂತ ಇದ್ದರೆ 4 ತಿಂಗಳು ವೆಯ್ಟ್ ಮಾಡಿದ್ರು. ಮನೆ ಆಚೆ ನಿಂತಿದ್ದ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಿಂತಿದ್ದ ಇವನು ಬಿಕ್ಲು ಶಿವ. ಇವನ ಹತ್ರ ಮಾರಕಾಸ್ತ್ರ ಇತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಬಂದರು ಏಕಾಏಕಿ ಕಾರಲ್ಲಿ, ಹೊಡೆದು ಹಾಕಿದ್ರು, ಹೋದರು. ಬಿಕ್ಲು ಶಿವನ ಕೊಲೆಗೆ ಕುಮ್ಮಕ್ಕಿರದೆ ಬೈರತಿ ಬಸವರಾಜ್ದು ಅಂತೇಳಿ ದೂರಿರೋದೀಗ. ಕೊಲೆಯಾದ ರೌಡಿ ಶೀಟರ್ ಬಿಕ್ಲು ಶಿವನ ತಾಯಿ ಕೊಟ್ಟಿರ್ತಕ್ಕಂಥ ದೂರಿನ ಮೇರೆಗೆ ಬೈರತಿ ಬಸವರಾಜ್ನ A5 ಮಾಡಿರೋದಿಲ್ಲಿ, FIR ಮಾಡಿರೋದು. ಜಗದೀಶ್, ವಿಮಲ್, ಕಿರಣ್, ಅನಿಲ್, ಬೈರತಿ ಬಸವರಾಜ್ ವಿರುದ್ಧ FIR ಆಗಿದೆ. ಇಲ್ಲಿ ಇಷ್ಟು ಜನ ನನ್ನ ಮಗನ ಕೊಲೆಯ ಕೊಲೆಯಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂಥೇಳಿ ಈ ಕಡೆ ಬಿಕ್ಲು ಶಿವನ ತಾಯಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇದು.
வந்து பேசுறது ரவுடி ஆகிடியாங்க வந்து ரவுடி நான் சொல்ல ஆ ஜகா வந்து இந்த ஏரியாக்கு ஆளுங்க இருக்கு இந்த ஏரியாக்குலாம் கிங் பிசினஸ்மேன் ஏய் என்ன இப்போ பார்த்துக்கிறேன் ಐ ರವಿ ಹಾಂ ಈಗ ಮತ್ತೆ ಕೆಲಸ ಮಾಡ್ತೀನಿ ಅಣ್ಣ ಪಿನ್ನ ಪಿನ್ನ ಐ ಕೆಲಸ ಮಾಡ್ಕೊಂಡ್ಬಿಟ್ಟು ಅಂತಲೇ ಹೇಳ್ದ, ಬೇರೆ ಏನು ಹೇಳಿಲ್ಲ. ಫೋನ್ ಇಟ್ಬಿಟ್ಟ. ಆಮೇಲೆ ನಮಗೆ ಏನಾಯಿತು ಎತ್ತಾಯಿತು ಅಂತ ಗೊತ್ತಿಲ್ಲ. ಎಷ್ಟು ದಿನದಿಂದ ಕೆಲಸ ಮಾಡ್ತಾಯಿದ್ದ ಅಂದರೆ ಒಂದು 3 ತಿಂಗಳಿಂದನೇ ಕೆಲಸ ಮಾಡ್ತಾಯಿದ್ದ ಅವನು. ಎಲ್ಲಿ ಕೆಲಸ ಮಾಡ್ತಾಯಿದ್ದ? ಹಲ್ಸೂರಿನಲ್ಲಿ ಅಣ್ಣ ಹತ್ರ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ದ. ಡೀಟೇಲ್ ನಮಗೇನು ಗೊತ್ತಿಲ್ಲ. ಅದೇ ಒಳ್ಳೆಯವರು, ಮನೆಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು, ತುಂಬ ಒಳ್ಳೆಯವರು ಅಣ್ಣ. ಕೇಳಿದಾಗೆ ಅವ್ನಿಗೆ ಹೆಲ್ಪ್ ಮಾಡ್ತಾಯಿದ್ರು ಅಷ್ಟೇ ನಮ್ಗೆ ಗೊತ್ತು, ಬೇರೆ ಏನು ನಮ್ಗೆ ಗೊತ್ತಿಲ್ಲ. ನಿನ್ನೆ ನಿಮ್ಮ ಮಗ